ಸೊ ಇವಾಗ ನಾನು ಬ್ಲಡ್ ಟೆಸ್ಟ್ಗೆ ಅಂತ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳ್ತೀನಿ ಬನ್ನಿ. ಸೊ ಹಾಯ್ ಹೆಲೋ ಗುಡ್ ಮಾರ್ನಿಂಗ್. ಸೊ ಮಾರ್ನಿಂಗ್ ಟೈಮು. ಸೊ ಫಸ್ಟು ಇವತ್ತು ಫ್ರೆಶ್ ಅಪ್ ಆಗೋಣ. ಫ್ರೆಶ್ ಅಪ್ ಆಗಿ ಸೊ ಬ್ಲಡ್ ತೆಗಿಯೋಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ಏನಕ್ಕಂತಂದರೆ ನಂದು 3 ಮಂತ್ಸಿಗೊಂದು ಸರಿ ಥೈರಾಯ್ಡ್ ಚೆಕಪ್ ಇರುತ್ತೆ. ಸೊ ಅದರಿಂದ ನಾನು ಬೆಳಗ್ಗೆ ಹೋಗ್ತಾ ಇದ್ದೀನಿ. ಏನು ಜಸ್ಟ್ ಥೈರಾಯ್ಡು ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ. ಅದು ಬಿಟ್ಟು ಊಟ ಅದು ಏನೂ ಮಾಡಬಾರ್ದು, ಹಾಗೆ ಹೋಗಬೇಕು. ಸೊ ನೋಡಿ, ಬೆಳಗ್ಗೆ ಹೊತ್ತು ನಮ್ಮ ದಾಸರಳ್ಳಿಯಲ್ಲಿ ಹೇಗಿರುತ್ತೆ, ಆ್ಯಂಡ್ ಈವ್ನಿಂಗ್ ಅಂತೂ ಇಲ್ಲಿ ಕಾಲು ಇಡೋಕ್ಕೂ ಜಾಗ ಇರಲ್ಲ. ಸೊ ಮಾರ್ನಿಂಗ್ ಟೈಮಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲ ಖಾಲಿ ಖಾಲಿ ಇತ್ತು. ಸೊ ಇವಾಗ ಅಲ್ಲಿ ಹೋಗ್ತಾ ಇದ್ರೆ ಅಲ್ಲಿ ಹೋಗಿ ಶಾಕ್ ಆಗಿಬಿಟ್ಟೆ. ಸೊ ಲ್ಯಾಬ್ ಇನ್ನೂ ಓಪನ್ನೇ ಆಗಿರಲಿಲ್ಲ. ಯಪ್ಪ ಮತ್ತೆ ವೆಯ್ಟ್ ಮಾಡಬೇಕಾಗುತ್ತೆ ಅಂತ ಅಂದ್ಕೊಂಡೆ. ಸೊ ಅವ್ರು ಆಲ್ರೆಡಿ ಬಂದಿದ್ದರು, ಜಸ್ಟು ಕೆಳಗಡೆ ಹೋಗಿದ್ರಂತೆ. ಸೊ ಕಾಲ್ ಮಾಡಿ ಅವ್ರನ್ನ ನಾನು ಫೈನಲಿ ಕರೆದೆ. ಸೊ ನಾನು ರೆಗ್ಯುಲರ್ ಕಸ್ಟಮರ್, ಅವ್ರಿಗೆ ಇದು 3 ಮಂತ್ಸ್ಗೊಂದು ಸರಿ ನಾನು ಚೆಕಪ್ ಮಾಡಿಸ್ಕೊತೀನಿ. ಸೊ ನೋಡಿ, ದಾಸರಳ್ಳಿಯಲ್ಲಿ ಜಸ್ಟ್ ಅಪೋಸಿಟೇ ಇರೋದು ಇಲ್ಲಿ. ಆ್ಯಂಡ್ ನಾನು ಪ್ರೆಗ್ನೆನ್ಸಿಯಿಂದ ಸ್ಟಾರ್ಟ್ ಆಗಿರೋದು ನನಗೆ. ಆವಾಗಿಂದ ಇಲ್ಲೇ ನಾನು ಟೆಸ್ಟ್ ಮಾಡ್ಕೊತೀನಿ, ಎಲ್ಲೂ ನಾನು ಚೇಂಜಸ್ ಮಾಡಿಲ್ಲ. ಸೊ ಇವಾಗ ಇಲ್ಲಿ ಫೈನಲಿ ಅಣ್ಣ ಬಂದರು. ಸೊ ಇಲ್ಲಿ ಬಂದ ತಕ್ಷಣ ನನ್ನ ಹೆಸರು ಹೇಳೋದು ಬೇಡ, ಅವರಿಗೆ ಜಸ್ಟು ಹೋಗಿ ಕೂತ್ಕೊಂಡ್ಬಿಟ್ರೆ ಅವರೆಲ್ಲ ಬರ್ಕೊತಾರೆ. ಸೊ ನನಗೆ ಈ 3 ಮಂತ್ಸ್ ಆದರೆ ಸಾಕು, ಈ ಬ್ಲಡ್ ಕೊಡೋದ್ರಲ್ಲಂತೂ ಸಾಕಾಗ್ಬಿಡುತ್ತೆ ನನಗೆ. ಯಾಕಂದರೆ ಆ ಬ್ಲಡ್ ನೋಡಿದ ತಕ್ಷಣ ತಲೆ ಸುತ್ತಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗೆಲ್ಲ ಚೆಕಪ್ ಎಲ್ಲ ಮುಗೀತು. ಸೊ ನಾನು ಇವಾಗ ಪೇ ಎಲ್ಲ ಮಾಡಿಬಿಟ್ಟು ಸೊ ರಿಪೋರ್ಟು ಆಫ್ಟರ್ನೂನ್ ಅಷ್ಟವರೆಗೂ ಕೊಟ್ಬಿಡ್ತೀನಿ ಅಂತ ಹೇಳಿದರು. ಸೊ ಆ ಮೇಡಮ್ಮು 2 ಕಡೆ ಇರ್ತಾರೆ ಅವರು ಕ್ಲಿನಿಕ್ಕು. ಸೊ ನೈಟ್ ಒಂದು ಕಡೆ, ಆಫ್ಟರ್ನೂನ್ ಬೇರೆ. ಸೊ ಇಲ್ಲಿ ನಾನು ಮನೆಗೆ ಹೋದ ತಕ್ಷಣ ಏನಾದರೂ ಅಷ್ಟು ಬೇಗ ಟಿಫನ್ ಏನೂ ಇರಲ್ಲ. ಸೊ ಅದರಿಂದ ಇಲ್ಲಿ ನಾನು ಬ್ರೆಡ್ನ ತೊಗೊತಾ ಇದ್ದೀನಿ. ಸೊ ಟೀ ಜೊತೆ ತಿಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಟ್ಟು ಆಮೇಲೆ ಏನಾದರೂ ಟಿಫನ್ ಮಾಡಿ ತಿನ್ನೋಣ ಅಂತ. ಸೊ ಯಾವಾಗಲೂ ಬ್ಲಡ್ ಟೆಸ್ಟ್ ಮಾಡಿ ಬರುವಾಗ ಬ್ಲಡ್ಡು ಈಚೆ ಬರೋದು, ಈ ಸರಿ ಬರಲಿಲ್ಲ. ಸೊ ಇಲ್ಲಿ ಮನೆಗೆ ಬಂದ ತಕ್ಷಣ ನೋಡಿ, ಇವನು ಡೋರ್ ಹತ್ರನೇ ಇದ್ದಾನೆ, ಡೋರಲ್ಲಿ ಇಲ್ಲೇ ಆಟ ಆಡ್ಕೊಂಡೇ ಇದ್ದ. ಸೊ ಇಲ್ಲಿ ಎಲ್ಲ ಮುಗಿಸ್ಕೊಂಡು ಆಫ್ಟರ್ನೂನ್ ಕಾಲ್ ಮಾಡಿದರು. ಸೊ ನಾನು ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗಿದ್ದೆ. ಸೊ ರಿಪೋರ್ಟೇ ತೊಗೊಂಡ್ಬಿಟ್ಟು ನಾನು ಹೋದೆ ಹಾಸ್ಪಿಟಲ್ಗೆ. ನನಗಂತೂ ಸಿಕ್ಕಾಪಟ್ಟೆ ಭಯ ಆಗ್ಬಿಡುತ್ತೆ, ಎಲ್ಲಿ ಜಾಸ್ತಿ ಆಗಿದೆಯೋ ಏನೋ. ಕಮ್ಮಿ ಆದರೆ ಓಕೆ, ಜಾಸ್ತಿ ಆದರೆ ಕಷ್ಟ ಆಗ್ಬಿಡುತ್ತೆ. ಯಾಕಂತಂದರೆ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ಚೇಂಜ್ ಆಗಿಬಿಡುತ್ತೆ. ಸೊ ಅದರಿಂದ ನನಗೆ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ ಡಾಕ್ಟ್ರಿಗೋಸ್ಕರ. ಸೊ ಫೈನಲಿ ನಂದು ಟೋಕನ್ ಬಂದುಬಿಡ್ತು. ಸೊ ಮೇಡಮ್ ಹತ್ರ ಹೋದ ತಕ್ಷಣ ನೋಡಿ ಸ್ವಲ್ಪ ಸಮಾಧಾನ ಆಯಿತು, ನಾರ್ಮಲ್ ಆಗಿದೆ. ಸೊ ಅದೇ ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡಿ ಅಂತ ಹೇಳಿದರು. ಸೊ ಮುಗಿಸ್ಕೊಂಡು ನಾನಿವಾಗ ಮನೆಗೆ ಬರ್ತಾಯಿದ್ದೀನಿ. ಸೊ ಇದಾಗಿತ್ತು ಇವತ್ತಿಂದು ನನ್ನ ಮಿನಿ ವ್ಲಾಗ್. ಸೊ ನಿಮಗೆ ಹೇಗೆ ಅನಿಸಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟಾಟಾ ಆ್ಯಂಡ್ ಬಾಯ್.